ಹೆಸರೇನಂದ್ರಿ? ಗುಂಡಿ ಮದುವೆ ನಾವ ನೀನು ಕುದಿ ಮಾಡ್ತಾರೆ ನಾವು ದಿನ ಡೈಲಿ ರೀ. ಮತ್ತು ಮುಂಜಾನೆ ಆಯ್ತು ಎಳ್ಳೇ ಬರ್ತಾರೆ. ಒಂದು ಎಕರೆ ಹೊಲ ಬಿಲ್ಲ ಏನಿಲ್ಲ ನಮ್ಮ ಜಮೀನು ರೀ. ಈಗ ಒಟ್ಟಾರೆ ಮೈನ್ ಡ್ರೈವರ್ 45 ಸಾವಿರ ದವಾಖಾನೆ ಕಾಯ್ತು ಬಂತು ರೀ. ಮತ್ತು ಮುಂಜಾನೆ ಇಲ್ಲೇ ಬಂದಾರೆ. ಅಂದ ನಮ್ಮ ಪರಿಸ್ಥಿತಿ ಏನಾಗ್ಬೇಕು ರೀ ಹೋಗ್ರಿ. ಮುಂಜಾನೆ ಬಂದು ಬಾತ್ ತೆಗಿಸ್ಬೇಕಾಯ್ತು. ಅಷ್ಟು ನಮ್ಮ ಪರಿಸ್ಥಿತಿ ಕೆಟ್ಟೈತಿ ಸರ್. ಈಗ ಯಾರಿಗೂ ಹೇಳಿಲ್ಲ ನಾವು ಇಬ್ಬರು ಪರಿಸ್ಥಿತಿ ಬಂದೈತ್ರಿ. ಈಗ ನನ್ನ ಪಟ್ಟಿ ಸಾಲ ಕೂಲಿ ಮಾಡ್ತಾರ ಸರ್ ದಿನ ಡೈಲಿ ನಾವು. ಮತ್ತು ನಮ್ಮ ದಿನ 200 ರೂಪಾಯಿ ಪಗಾರ ತರ್ತಾರೆ ರೀ. ಅವ್ರು ಬಂದು ಮುಂಜಾನೆ ಎಲ್ಲ ಡೈಲಿ ಕುಂತಾರೆ ನಾವು. ನಾವು ಏನು ಮಾಡೋದು ಮನೆಗೆ ನಮ್ಮ ಅತ್ತೆ ಮತ್ತು ವಯಸ್ಸಾಗ್ತದೆ ನಮ್ಮ ಹೊಟ್ಟೆ ಏನು ತುಂಬಿಸೋದು ಸರ್. ಮುಂಜಾನೆ ತಿಲ್ಲ ಬಾರ್ದ ಬಂದು ಕುಂತಾರ ಅವ್ರಿ. ಏನು ಮಾಡೋದು ನಾವು ಬಾರ್ ತರಿಸ್ಬೇಕು. ನಮ್ಗೆ ಯಾವ ಪರಿಸ್ಥಿತಿ ಹುಡುಗರು ಸಾಲ ಹೋಗಿ ಎಷ್ಟು ಪ್ರಾಬ್ಲಮ್ ಆಯ್ತು ಮನ್ಯಾಗ. ಈಗ ಅವ್ರ ಲೈಸೆನ್ಸ್ ಐತೆ ಅಂತಾರಲ್ರಿ, ತೆಗಿದೋಲ್ ಅಂತಾರೆ. ಬಾರ ಏನು ಹೇಳ್ತೀರಿ? ಪರ್ಮಿಷನ್ ಐತಿ ಲೈಸೆನ್ಸ್ ಹೋಗ್ರಿ. ನಾವು ರೇಷ್ಮಾ ಪರಶುರಾಮ್ ದಾಳಿ ಮಾಜಿ ಅಧ್ಯಕ್ಷ ಗ್ರಾಮ ಪಂಚಾಯತ್ ರೀ. ಇವತ್ತಿನ ದಿನ ಅಮ್ಮನಿಗೆ ಗ್ರಾಮದಾಗ್ರಿ ಭಾಳ ಎಲ್ಲ ತೊಂದರೆ ಆಗತ್ತೈತ್ರಿ. ಸಣ್ಣ ಮಕ್ಕಳ್ರಿ, ಕಾಲೇಜ್ ಮಕ್ಕಳ್ರಿ, 8th 9th ಟ್ಯೂಷನ್ಗೆ ಹೋಗೋ ಮಕ್ಕಳ್ರಿ, ಖಾದಿಯಾಗ ಹೋಗಾಗ ಬರುವಾಗ ಎಲ್ಲರೂ ಹೋಗೋಕೆ ಆಗತ್ತೈತಿ. ಎಲ್ಲರೂ ಆಕ್ಸಿಡೆಂಟ್ಗಳು ಭಾಳ ಆಗತ್ತವ್ರಿ ಎಲ್ಲರಿಗೂ. ಇದರಿಂದ ಎಲ್ಲ ಹೆಣ್ಮಕ್ಳಿಗೆ ತೊಂದರೆ ಭಾಳ ಕೊಡ್ರಿ. ಮಕ್ಕಳು ರಾತ್ರಿ ಕುಡಿದು ಅಭ್ಯಾಸ ಮಾಡೋದಿಲ್ಲ. ಈ ಎಕ್ಸಾಮ್ ಕಲಿತಂದ್ರೆ ಒಬ್ಬೊಬ್ಬರು ತಂದೆ ಅಭ್ಯಾಸ ಮಾಡೋದಿಲ್ಲ. ಅವ್ರು ಏನು ಮಾಡ್ಬೇಕು ಸರ್? ಅದಕ್ಕೆ ನಮ್ಮ ನ್ಯಾಯ ಬೇಕು. ನಮಗೆ ಸಾಲ ನಮ್ಮ ಅಮ್ಮನ ಮುಚ್ಚಬೇಕ್ರಿ. ಅದನ್ನೆಲ್ಲ ಬಂದ್ ಮಾಡ್ಬೇಕ್ರಿ. ಅವ್ರೆಲ್ಲೆಲ್ಲಿ ಕೊಟ್ಟಿದಾರ ಅವರೆಲ್ಲ ಅಧಿಕಾರಿಗಳು ಇಲ್ಲಿ ಬರ್ಬೇಕ್ರಿ. XYZ ಅವ್ರು ಇಲ್ಲಿ ಬರ್ಬೇಕ್ರಿ. ಬಂದು ನಮಗೆ ನ್ಯಾಯ ಕೊಡಿಸ್ಬೇಕ್ರಿ. ಇಲ್ಲಿ ಊರಾಗೂ ಐತ್ರಿ. ಯಾವುದು ನಮ್ಮ ಏರಿಯಾದ ಒಟ್ಟು ನಮ್ಮ ಅಮ್ಮನಿಗೆ ಗ್ರಾಮದಾಗ ಸಾರಾಯಿ ಅಂಗಡಿ ಇರಬಾರ್ದು. ಎಲ್ಲ ಬಂದ್ ಮಾಡ್ಬೇಕ್ರಿ. ಊರಾಗ ಎಲ್ಲೂ ತಾಬಾ ಐತೆ ಏನೈತ್ರಿ? ತಾಬಾ ಇಲ್ರಿ. ಮನೆಗಳೊಳಗ ಏನ್ರಿ ಅವ್ರ ಹೆಸರೇನ್ರಿ? ಹೆಸರೇನ್ರಿ? ಅಪ್ಪ ಸಾಬ್ ಜಕಾತಿ ನಿಮಗೆ ಗೊತ್ತೈತ್ರಿ ಹೆಸರ? ಹೊರಗೆ ತಾಬಾನು ಬಂದಾಗತ್ತೆ. ಇದರಿಂದ ಹೆಣ್ಮಕ್ಳು ಭಾಳ ತೊಂದರೆ ಆಗತ್ತೆ ಸರ್. ನಾವು ಆಗಲಿ ಕಳಕಳಿಯ ವಿನಂತೀರಿ. ನಮ್ಗೆ ಇದೆಲ್ಲ ಪೂರ್ತಿಯಾಗಿ ಬಂದ್ ಮಾಡಿ ನಮ್ಗೆ ಎಲ್ಲ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ತೀರಿ. ನಮ್ಗೆ ಇದನ್ನ ಯಾರು ನಾವು ಎಲ್ಲ ಹೇಳ್ರಿ. ನಮ್ಗೆ ಯಾರು ಕ್ರಮ ಕೈಗೊಂಡಿಲ್ಲ ಅಂದ್ರೆ ರೀ ಅದಕ್ಕೆಲ್ಲ ನಾವು ಬೆಂಕಿ ಹಚ್ಚಿ ನಾವೆಲ್ಲರೂ ಸುಮಾರು ಹೆಣ್ಮಕ್ಳು ಎಷ್ಟು ರೊಚ್ಚು ಗೆದ್ದಿದ್ದಾರೆ ನಮ್ಮ ಊರೊಳಗೆ. ನಮ್ಮ ಮುಂದೆ ಏನಾಗ್ತದೆ ಅವಾಗ ನಾವು ಯಾರು ಜವಾಬ್ದಾರ ಅಲ್ರಿ. ಇಷ್ಟೆಲ್ಲ ನಾವು ಹೇಳಿ ಇಷ್ಟೆಲ್ಲ ಕೇಳ್ಕೊಂಡ್ರೂ ರೀ ಕಳಕಳಿಯ ವಿನಂತಿ ಮಾಡಿ ಹೇಳಿದ್ರೆ ನಮ್ಮ ಊರೊಳಗೆ ಸಾರಾಯಿ ಬಂದ್ ಮಾಡ್ತೀವಿ.